ವಾರಾಹಿ ಜ್ಯುವೆಲ್ಲರ್ಸ್ನ ಮಾಲಕಿ ವನಿತಾ ಐತಾಳ್ಗೆ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಐಶ್ವರ್ಯ ಹಾಗೆ ಆಕೆಯ ಪತಿ ಹರೀಶ್ ಈಗಾಗಲೇ ಹೈಕೋರ್ಟ್ ಮೂಲಕ ಜಾಮೀನನ್ನ ಪಡ್ಕೊಂಡು ರಿಲೀಸ್ ಆಗಿದ್ದಾರೆ. ಮತ್ತೊಂದು ಕಡೆ ಎಸಿಪಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಲಕಿಯಾಗಿರುವಂತಹ ವನಿತಾ ಐತಾಳ್. ವಾರಾಹಿ ಜ್ಯುವೆಲ್ಲರ್ಸ್ನ ಮಾಲಕಿ ದೂರುದಾರೆ ವನಿತಾ ಐತಾಳ್ ಎಸಿಪಿ ಭರತ್ ರೆಡ್ಡಿಯವರ ಕಚೇರಿಗೆ ಆಗಮಿಸಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಬ್ಯಾಟರಾಯನಪುರದಲ್ಲಿರುವಂತಹ ಎಸಿಪಿ ಕಚೇರಿಗೆ ಬಂದು ಬೇಕಾದಂತಹ ಡಾಕ್ಯುಮೆಂಟ್ ಜೊತೆಗೆ ತಮ್ಮ ಹೇಳಿಕೆಗಳು ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ನೀಡಿದ್ದಾರೆ. ಆನಂತರ ಪ್ರತಿಕ್ರಿಯಿಸಿದಂತಹ ವನಿತಾ ಐತಾಳ್, ತುಂಬಾ ಜನ ನನ್ನ ಕೇಸ್ನ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ, ನನಗೆ ನನ್ನ ಹಣ ರಿಕವರಿ ಆಗಬೇಕು ಅಷ್ಟೇ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ವಿಚಾರಣೆಯ ಬಳಿಕ ವನಿತಾ ಐತಾಳ್ ಮಾತನಾಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಬೇಕಾಗಿರೋದು ನ್ಯಾಯ. ನನ್ನ 14 ಕೆಜಿಯ ಚಿನ್ನದ ಹಣ ಏನಿದೆ ಅದನ್ನ ನಾನು ರಿಕವರಿ ಮಾಡ್ಕೊಳ್ಬೇಕು. ನನಗೆ ಬೇಕಾಗಿರೋದೇ ಅಷ್ಟು. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ, ಪೊಲೀಸರ ಮೇಲೆ ನನಗೆ ನಂಬಿಕೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ದೂರುದಾರೆ ವನಿತಾ ಐತಾಳ್ ಹೇಳಿದ್ದಾರೆ. ಎಸಿಪಿ ಭರತ್ ರೆಡ್ಡಿ ಅವರ ಮುಂದೆ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಐಶ್ವರ್ಯ ಗೌಡ ಹಾಗೆ ಮತ್ತೋರ್ವ ಆರೋಪಿ ಆಕೆಯ ಪತಿ ಹರೀಶ್ ಇಬ್ರು ಕೂಡ ಈಗಾಗಲೇ ಹೈಕೋರ್ಟ್ ಮೂಲಕ ಜಾಮೀನನ್ನ ಪಡ್ಕೊಂಡು ರಿಲೀಸ್ ಆಗಿದ್ದಾರೆ. ನೀವೇ ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ನಾನು ಜಡ್ಜ್ ಮೇಲೆ ನನಗೆ ಹೈ ರಿಗಾರ್ಡ್ಸ್ ಇದೆ. ಜಡ್ಜ್ ಮೇಲೆ ನಾನೇನೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ವಿ ಹ್ಯಾವ್ ವೆರಿ ಗುಡ್ ಹೈ ರಿಗಾರ್ಡ್ಸ್ ರಿಗಾರ್ಡಿಂಗ್ ಜಡ್ಜ್ ಆಗ್ಬೋದು ಅಥವಾ ಅಡ್ವೊಕೇಟ್ಸ್ ಮೇಲೂ ನನಗೆ ತುಂಬ ಹೈ ರಿಗಾರ್ಡ್ಸ್ ಇದೆ. ಅವ್ರ ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಬಟ್ ಅಂಥ ದೊಡ್ಡ ದೊಡ್ಡ ಗಣ್ಯ ಲಾಯರ್ಸ್ಗಳನ್ನ ಒಬ್ಬ ಪರ್ಸನ್ ಇಟ್ಕೋಬೇಕು ಅಂತಂದರೆ ಅವ್ರ ನೆಟ್ವರ್ತ್ ಏನಿರ್ಬೋದು ಅಥವಾ ಅವ್ರ ಬ್ಯಾಕ್ ಎಂಡಲ್ಲಿ ಏನಿರ್ಬೋದು, ಯಾರಿರ್ಬೋದು, ಇದ್ರದ್ದು ಸಾಕ್ಷ್ಯ ಸಮೇತ ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ನನಗೂ ಗೊತ್ತಾಗಿದೆ. ನಾನು ಕೂಡ ಅದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾತಾಡೂ ಇದ್ದೀನಿ. ಒಬ್ಬೊಬ್ರದ್ದು ಸಿಟ್ಟಿಂಗ್ ಚಾರ್ಜಸ್ಸೇ ಎಷ್ಟಿದೆ ಗೊತ್ತಾ? ಏನಿಲ್ಲ ಅಂದರೂ ಅವಳು ಒಂದು ದಿನಕ್ಕೆ ಅವತ್ತೊಂದು 40-50 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾಳೆ. ಅಂಥ ದೊಡ್ಡ ಅಡ್ವೊಕೇಟ್ಸ್ನ ಇಟ್ಕೋಬೇಕು ಅಂದರೆ ನನ್ನ ಕೈಲಂತೂ ಆಗಲ್ಲ ಮೇಡಮ್. ನನಗೆ ಶಕ್ತಿನೂ ಇಲ್ಲ, ನಾನು ಆ ಥರ ಇಟ್ಟು ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಸೊ ಇದರಲ್ಲಿ ನಾವೇ ಅರ್ಥ ಮಾಡ್ಕೋಬೇಕು ಯಾರು. ಇನ್ನೊಂದು ಮೇಯ್ನ್ ಪಾಯಿಂಟು, ಅವಳು ಜೈಲಲ್ಲಿದ್ಲು, ಫೋನ್ ಇಲ್ಲ, ಅವ್ರ ಗಂಡನ ಹತ್ರ ಫೋನ್ ಇಲ್ಲ, ಗಂಡ ಹೆಂಡತಿ ಇಬ್ಬರು ಜೈಲಲ್ಲಿದ್ದರು. ಯಾರು ಇದನ್ನು ಡೀಲ್ ಮಾಡಿದ್ರು, ಯಾರು ಇದಕ್ಕೆ ಅಮೌಂಟ್ ಎಲ್ಲ ಸಪ್ಲೈ ಮಾಡಿದ್ರು, ಯಾರು ಅಮೌಂಟ್ ಪೇ ಮಾಡಿದ್ರು ಅಡ್ವೊಕೇಟ್ಸ್ಗಳಿಗೆ? ಯಾಕೆಂದರೆ ಅಡ್ವೊಕೇಟ್ಸ್ ಎಲ್ಲ ತುಂಬ ಬಿಗ್ ಅಡ್ವೊಕೇಟ್ಸು. ಐ ರೆಸ್ಪೆಕ್ಟ್ ದೆಮ್ ಲಾಟ್. ಆ್ಯಕ್ಚುಲಿ ನಾನು ಕನ್ಸರ್ನ್ ಮಾಡೋಣ ಅಂತಿದ್ದೆ, ಬಟ್ ನನಗೆ ಗೌರ್ಮೆಂಟಿಂದನೇ PPO ಅವ್ರು ಕೊಟ್ಟಿರೋಕ್ಕೆ ಹೋಗಿ ನನಗೆ ಅದು ಅವಶ್ಯಕತೆ ಇಲ್ಲ. ಬಟ್ ಅವ್ರನ್ನ ಅಂಥ ದೊಡ್ಡ ಅಡ್ವೊಕೇಟ್ಸ್ ಅವರೇ ಬಂದಿದ್ದಾರೆ ಅಂತಂದರೆ, ಸಂದೀಪ್ ಚೋಟಾನ ಏನೋ ಅವ್ರ ಹೆಸರು, ಸಾರಿ ಕರೆಕ್ಟ್ ಹೇಳಕ್ಕೆ ಬರ್ತಿಲ್ಲ, CV ನಾಗೇಶ್ ಸರ್ ಇದ್ದರು, ಇನ್ನಿಬ್ಬರು ಯಾರೋ ಇದ್ದರು, ಇರಲಿ, ಅವರೆಲ್ಲ ನನಗೂ ತುಂಬ ಹೈ ರಿಗಾರ್ಡ್ಸ್ ಇದೆ ಅವ್ರ ಮೇಲೆ. ಬಟ್ ಅವ್ರನ್ನೆಲ್ಲ ಬುಕ್ ಅಂದರೆ ಈ ಕೇಸ್ ನಡೆಸೋದಕ್ಕೆ ಕರೆಸಿದ್ದಾರೆ ಅಂದರೆ ಒಂದು ಕಡೆ ದುಡ್ಡೇ ಇಲ್ಲ ಅಂತಾರಲ್ವ, ಮತ್ತು ಇಷ್ಟು ನಡೆಸೋದಕ್ಕೆ ದುಡ್ಡು ಎಲ್ಲಿಂದ ಬಂತು, ಯಾರು ಫೀಡ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ. ಅದು ಎಲ್ಲರ ಗಮನಕ್ಕೂ ಬರಲೇಬೇಕಾಗಿರೋ ಅಂಥದ್ದು ವಿಷಯ. ಆದರೆ ಇದರಲ್ಲಿ ನಮ್ಮ ಪೊಲೀಸವರು ಎಲ್ಲ ಕರೆಕ್ಟಾಗೇ ವರ್ಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸ್ಮಾಲ್ ಎರರ್ಸು, ಅದು ಆಗುತ್ತೆ ಹೋಗುತ್ತೆ, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ನಾನು ಮೀಡಿಯಾದವ್ರಿಗೆ ಅದನ್ನು ನೀವು ಪೊಲೀಸವ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ ಮೇಡಮ್. ಯಾಕೆಂದರೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ಪ್ರಾಂಪ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ನಾವು ಸಪೋರ್ಟ್ ಮಾಡಬೇಕು. ಹೌದು, ನ್ಯೂ ಇಯರ್ ದಿವಸ ಅದು ನಂಗೆ ತುಂಬಾ ಬೇಜಾರಾಯಿತು. ನನಗೆ ಯಾರೂ ನೆನ್ನೆ ಮಾತಾಡಿಸಿಲ್ಲ, ಇಲ್ಲಾಂದರೆ ನಾನು ಹೇಳ್ತಿದ್ದೆ. ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಅದೆಲ್ಲ ಸ್ಮಾಲ್ ಎರರ್ಸು, ಅದನ್ನು ಇಗ್ನೋರು ಮಾಡ್ಬೋದಾಗಿತ್ತು. ಯಾಕೆ ಅಂದರೆ ಅವ್ಳು ಮಾಡಿರೋದು ಫ್ರಾಡು, ಅದು ಎಲ್ಲರಿಗೂ ಗೊತ್ತಾಗಿದೆ. ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿದ್ದೀವಿ, ಅಕ್ಸೆಪ್ಟ್ ಮಾಡಿರೋದಿದೆ. ಇದೆಲ್ಲ ಎಕನಾಮಿಕ್ ಅಫೆನ್ಸು, ಇದನ್ನು ಕನ್ಸಿಡರ್ ಮಾಡಬೇಕಾಗಿತ್ತು. ಬಿಟ್ಟರೆ ಅವ್ರದ್ದು ಸ್ಮಾಲ್ ಥಿಂಗ್ಸ್ನ ಅವ್ರ ಪಾಪ ಎಷ್ಟು ಪೊಲೀಸ್ ಫೋರ್ಸ್ ಹಾಕಿ ನಮಗೋಸ್ಕರ ವರ್ಕ್ ಮಾಡ್ತಿದ್ದಾರೆ, ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ? ಸೊ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಫಾರ್ ಪೊಲೀಸ್ ಫೋರ್ಸ್. ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಆ್ಯಂಡ್ ಐ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.